ಎಲ್ಲರಿಗೂ ನಮಸ್ಕಾರ. ನಾನೀಗ ವಾಚಿಸಲಿರುವ ಕಥೆಯ ಶೀರ್ಷಿಕೆ ಮೊಗ್ಗಿನ ಕನಸು. ಈ ಕತೆ ಕೆಲವು ವರ್ಷಗಳ ಹಿಂದೆ ಆಕಾಶವಾಣಿ ಮಂಗಳೂರಿನಲ್ಲಿ ಪ್ರಸಾರವಾಗಿದೆ. ಮಮ್ಮಿ, ಡೋರೆಮಾನ್ ಎಲ್ಲಿ ಇರ್ತಾನೆ? ನನಗೆ ಅವನು ಬೇಕು. ಎಲ್ಲಿ ಸಿಗ್ತಾನೆ ಹೇಳು ಮಮ್ಮಿ ಪ್ಲೀಸ್. ಡೋರೆಮಾನ್ ಫ್ಯಾನ್ ಆಗಿರುವ ನನ್ನ ಮಗ ಅಡುಗೆಯಲ್ಲಿ ನಿರತಳಾಗಿದ್ದ ನನ್ನ ಹಿಂದೆ ಮುಂದೆ ಸುತ್ತುತ್ತಾ ನನ್ನ ಡ್ರೆಸ್ಸನ್ನು ಜಗ್ಗುತ್ತಾ ಪದೇ ಪದೇ ಮೇಲಿಂದ ಮೇಲೆ ಪ್ರಶ್ನೆ ಕೇಳತೊಡಗಿದ. ಅದೆಲ್ಲ ಇಲ್ಲ ಮಗ, ಟಿವಿಯಲ್ಲಿ ಸುಮ್ಮನೆ ಏನೇನೋ ತೋರಿಸ್ತಾರೆ ಅಂದೆ. ಅವನು ನಿರಾಶೆಯಿಂದ ಮುಖ ಬಾಡಿಸಿಕೊಂಡು, ಹೌದಾ ಮಮ್ಮಿ, ಡೋರೆಮಾನ್ ನಿಜವಾಗಿಯೂ ಇಲ್ವಾ ಎಂದ ಆಸೆಯ ಕಣ್ಣುಗಳಿಂದ ನನ್ನನ್ನೇ ದಿಟ್ಟಿಸುತ್ತ. ಅವನ ಆಸೆಯ ಕಣ್ಣುಗಳನ್ನು ನೋಡಿ ನನಗೆ ಅಯ್ಯೋ ಎನಿಸಿತು. ನಿಜವಾಗಿಯೂ ಇಲ್ಲ ಮಗ ಎಂದೆ. ರೋಹನ್ ಪೆಚ್ಚಾಗಿ ಮತ್ತೆ ಟಿವಿ ಮುಂದೆ ಕುಳಿತ. ಸದಾ ಓದು ಬರಹ ಎಂದು ಟೆನ್ಷನ್ ಗಡಿಬಿಡಿಯಿಂದ ಮಂಕಾಗಿರುತ್ತಿದ್ದ ನನ್ನ ಮಗ ಹೊಸ ಶಾಲೆಗೆ ಸೇರಿದ ದಿನದಿಂದ ನಿರಾಳವಾಗಿ ಬಿಟ್ಟಿದ್ದ. ದಿನದ 1 ಗಂಟೆ ಡೋರೆಮಾನ್ ನೋಡುವುದರಲ್ಲಿ ಮಗ್ನನಾಗಿರುವ ನನ್ನ ಮಗನಿಗೆ ಡೋರೆಮಾನ್ ಮೆಚ್ಚಿನ ಗೆಳೆಯನಾಗಿದ್ದ. ಅವನ ಸಹವಾಸದಲ್ಲಿ ಸಂತೋಷ ಉಲ್ಲಾಸದ ಬುಗ್ಗೆ ಅವನಲ್ಲಿ ಉಕ್ಕಿ ಉಕ್ಕಿ ಹರಿಯುತ್ತಿತ್ತು. ಇಂದಿನ ಮಕ್ಕಳಿಗೆ ಗಗನ ಕುಸುಮವಾಗಿರುವ ಬೆಟ್ಟ, ಗುಡ್ಡ, ನದಿ, ತೋಟಗಳ ರಸಾನುಭವವನ್ನು ಡೋರೆಮಾನ್ ನೋಡುವುದರ ಮೂಲಕ ಮನಸಾರೆ ಸವಿಯುತ್ತಿದ್ದ. ಮನೆಯವರ ಸ್ನೇಹಿತರ ಒತ್ತಾಯಕ್ಕೆ ಮಣಿದು ರೋಹನ್ನನ್ನು ಪ್ರತಿಷ್ಠಿತ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಸೇರಿಸಿದ್ದೆ. ಸದಾ ಹೋಮ್ವರ್ಕ್, ಟ್ಯೂಷನ್ ಅಂತ ಬ್ಯುಸಿಯಾಗಿರುತ್ತಿದ್ದ. ಎಷ್ಟೋ ಸಲ ಹೋಮ್ವರ್ಕ್ ಪುಸ್ತಕ ತಂದು ಮಮ್ಮಿ ಹೆಲ್ಪ್ ಮಾಡು, ಕೈ ತುಂಬ ನೋಯ್ತಾ ಇದೆ ಎನ್ನುತ್ತಿದ್ದ. ಅವನ ಸಂಕಟ ನೋಡಲಾಗದೆ, ಇರು ಮಗ, ನಾನು ಹೋಮ್ವರ್ಕ್ ಮಾಡಿಕೊಡ್ತೇನೆ ಅಂದಾಗ ಬೆಚ್ಚಿಬಿದ್ದು, ಬೇಡ ಮಮ್ಮಿ, ಮಿಸ್ಗೆ ಗೊತ್ತಾದರೆ ಹೊಡಿತಾರೆ, ನಾನೇ ಬರೆಯುತ್ತೇನೆ ಎಂದೆನ್ನುತ್ತಾ ಒಂದೊಂದು ಪದವನ್ನು ಕಷ್ಟಪಟ್ಟು ಬರೆಯುತ್ತಾ ಅನೇಕ ಬಾರಿ ಪುಸ್ತಕದ ಮೇಲೆಯೇ ತಲೆಯಿರಿಸಿ ಹಾಗೆಯೇ ನಿದ್ರೆ ಮಾಡುತ್ತಿದ್ದ ನನ್ನ ಕಂದನನ್ನು ಕಂಡು ಹೊಟ್ಟೆ ಚುರ್ರೆನ್ನುತ್ತಿತ್ತು. ಪ್ರತಿದಿನ ಶಾಲೆಗೆ ಹೋಗುವಾಗಲಂತೂ ಕಣ್ಣೀರು ಸುರಿಸಿ ರಂಪ ಮಾಡುತ್ತಿದ್ದ. ಕೆಲವು ಸಲ ಸಂಜೆಯಾಗುತ್ತಲೇ ಮಂಕಾಗಿ, ಮಮ್ಮಿ, ನಾಳೆ 1 ದಿನ ಶಾಲೆಗೆ ಹೋಗುವುದಿಲ್ಲ ಪ್ಲೀಸ್ ಪ್ಲೀಸ್ ಎಂದು ದೀನತೆಯಿಂದ ತನ್ನೆರಡೂ ಪುಟ್ಟ ಕೈಗಳನ್ನು ಜೋಡಿಸಿ ಕೇಳುವಾಗ ನನ್ನ ಕಣ್ಣುಗಳು ಕೊಳಗಳಾಗುತ್ತಿದ್ದವು. ಸ್ಕೂಲ್ನಲ್ಲಂತೂ ಉಸಿರುಗಟ್ಟಿಸುವಂಥ ಶಿಸ್ತು, ಮಕ್ಕಳ ಎಳೆ ಮನಸ್ಸಿನ ಭಾವನೆಗಳಿಗೆ ಸ್ಪಂದಿಸದ ಪ್ರಿನ್ಸಿಪಾಲ್ ಟೀಚರ್ಗಳು ತಮ್ಮ ಪ್ರತಿಷ್ಠೆಯ ಪ್ರತೀಕವಾಗಿ ಶಿಸ್ತೆಂಬ ಹೊರಲಾರದ ಮುಳ್ಳಿನ ಕಿರೀಟವನ್ನು ಮಕ್ಕಳ ತಲೆಯ ಮೇಲೆ ಹೊರಿಸುತ್ತಿದ್ದರು. ಒಮ್ಮೆ UKGಯಲ್ಲಿರುವಾಗ ಕಾಲ್ಬೆರಳು ನೋವು ಅಂತ ಶೂ ಹಾಕದೆ ಹೋದ ಮಗುವಿಗೆ ಟೀಚರ್ ಬೈದದಲ್ಲದೆ ತಕ್ಷಣ ಪ್ರಿನ್ಸಿಪಾಲರಿಂದ ಫೋನ್ ಕೂಡ ಬಂದಿತ್ತು, ರೋಹನ್ಗೆ ಶೂ ಹಾಕಿ ಯಾಕೆ ಕಳುಹಿಸಿಲ್ಲ ಎಂದು. ಸಾರಿ ಸರ್, ಮಗುವಿನ ಬೆರಳಿಗೆ ಗಾಯ ಆಗಿದೆ, ಅದಕ್ಕೆ ಹಾಕಿಲ್ಲ ಅಂದದಕ್ಕೆ, ಇದನ್ನೆಲ್ಲ ಮೊದಲೇ ನಮಗೆ ಹೇಳಬೇಕಿತ್ತು ಎಂದು ಪ್ರಿನ್ಸಿಪಾಲ್ ಕಟುವಾಗಿ ಮಾತಾಡಿ ಫೋನ್ ಕಟ್ ಮಾಡಿದ್ದರು. ಸ್ಕೂಲ್ ಬಸ್ಸು ಖೈದಿಗಳನ್ನು ಕರ್ಕೊಂಡು ಹೋಗುವ ಪೊಲೀಸ್ ವ್ಯಾನ್ನಂತೆ ಭಾಸವಾಗುತ್ತಿತ್ತು. ಎಷ್ಟೋ ಸಲ ದೂರದಲ್ಲಿ ಬರುತ್ತಿರುವ ಸ್ಕೂಲ್ ಬಸ್ಸನ್ನು ನೋಡುತ್ತಿದ್ದಂತೆಯೇ ಮಮ್ಮಿ ಕಕ್ಕ ಬರ್ತಿದೆ ಅಂತ ಮನೆ ಕಡೆ ಓಡುತ್ತಿದ್ದ. ಬಸ್ಸಿನಲ್ಲಿ ಮಾತನಾಡಿದ್ದಕ್ಕೆ ಮಿಸ್ ಬೈದರು, ಚಾಕ್ಲೇಟ್ ತಿಂದಿದ್ದಕ್ಕೆ ಮಿಸ್ ಬೈದರು, ನಮಗೆಲ್ಲ ಹಿಂದಿನ ಸೀಟುಗಳಲ್ಲಿ ಹತ್ತಿರ ಕೂರಿಸ್ತಾರೆ, ಮುಂದಿನ ಸೀಟುಗಳನ್ನೆಲ್ಲ ಖಾಲಿ ಇರ್ತವೆ ಎಂದು ಸದಾ ತನ್ನ ನೋವನ್ನು ತೋಡಿಕೊಳ್ಳುತ್ತಿದ್ದ. ಅವನು ಹೇಳಿದ್ದು ಕೂಡ ನಿಜವಾಗಿತ್ತು. ಸ್ಕೂಲ್ ಬಸ್ಸು ಎಲ್ಲೆಲ್ಲೋ ಸುತ್ತು ಹೊಡೆದು ಶಾಲೆ ತಲುಪುತ್ತಿತ್ತು. ಅಲ್ಲಿಯವರೆಗೆ ಮೊದಲು ಹತ್ತಿದ್ದ ಮಕ್ಕಳನ್ನು ಸಿಡುಕುಮೂತಿಯ ಟೀಚರ್ ಒಬ್ಬರು ಹಿಂದಿನ ಸೀಟುಗಳಲ್ಲಿ ಒತ್ತೊತ್ತಾಗಿ ಕೂರಿಸುತ್ತಿದ್ದರು. ಸ್ಕೂಲ್ ಹತ್ತಿರ ಬರುತ್ತಿದ್ದಂತೆಯೇ ನಂತರ ಬಂದ ವಿದ್ಯಾರ್ಥಿಗಳು ಮುಂದಿನ ಖಾಲಿ ಸೀಟುಗಳಲ್ಲಿ ಆರಾಮವಾಗಿ ಕುಳಿತುಕೊಳ್ಳುತ್ತಿದ್ದರು. ಅಲ್ಲಿಯವರೆಗೆ ಬೇಗ ಬಂದ ಮಕ್ಕಳ ಪಾಡೋ ಮೂಕ ಪಶುವಿನಂತಾಗುತ್ತಿತ್ತು. ಅದರಲ್ಲೂ ಮಕ್ಕಳು ಹಾ ಹೂ ಅಂದುದಕ್ಕೆಲ್ಲ ಹೆಸರು ಬರೆದಿಡುವ ಈ ಟೀಚರ್ನ ಫೇವರೆಟ್ ಲೀಡರ್ಗಳು. ಈ ಪ್ರತಿಷ್ಠಿತ ಶಾಲೆಯ ಶಿಸ್ತು ಈ ಮೂರ್ಖ ಟೀಚರ್ ಮೂಲಕ ಬಸ್ಸನ್ನು ಒಕ್ಕರಿಸಿಬಿಟ್ಟಿತ್ತು. ಈ ವಿಷಯದ ಬಗ್ಗೆ ಪ್ರಶ್ನೆ ಕೇಳಿದ ಪೋಷಕರೊಬ್ಬರಿಗೆ ದಾರಿಯಲ್ಲಿ ಟೀಚರ್ ಎಂಬ ಗೌರವವಿಲ್ಲದೆ ಮಾತನಾಡಿಸಿದ್ರು ಎಂಬ ಆರೋಪ ಹೊರಿಸಿ ಅವರನ್ನು ತೆಪ್ಪಗಾಗಿಸಿದ್ರು. ಉಳಿದ ಪೋಷಕರು ಮಕ್ಕಳ ಭವಿಷ್ಯ ಯೋಚಿಸಿ ನೋವನ್ನು ತಾವೇ ನುಂಗಿಕೊಂಡು ಮುಂದಿನ ವರ್ಷ ಶಾಲೆ ಬದಲಾಯಿಸುವ ಯೋಚನೆಯನ್ನು ಮಾಡುತ್ತಾ ಸುಮ್ಮನಾದರು.
ನನಗಂತೂ ನನ್ನ ಮಗನಿಗಿಂತಲೂ ನನಗೇ ಈ ಶಾಲೆ ಭಾರವೆನಿಸಿತ್ತು. ಮಮ್ಮಿ, ನಾನಿನ್ನು ಎಷ್ಟು ದಿನ ಶಾಲೆಗೆ ಹೋಗಬೇಕು? ನನ್ನ ಸ್ಕೂಲ್ ಯಾವಾಗ ಮುಗಿಯುತ್ತೆ? ಕೇಳುತ್ತಿದ್ದ ಮಗನ ಕಣ್ಣುಗಳಲ್ಲಿ ಈ ಸಂಕಟದಿಂದ ಯಾವಾಗ ಪಾರಾಗುವೆನೋ ಎಂಬ ನಿರೀಕ್ಷೆ ಇತ್ತು. ಮುಂದಿನ ವರ್ಷ ಮಗನನ್ನು ಬೇರೆ ಶಾಲೆಗೆ ಸೇರಿಸಬೇಕೆಂಬ ತೀರ್ಮಾನ ಮಾಡಿಕೊಂಡೆ. 1ನೇ ತರಗತಿ ಮುಗಿಯುತ್ತಿದ್ದಂತೆ ಮನೆಯವರ ಒಪ್ಪಿಗೆ ಪಡೆದು ಮನೆಯ ಹತ್ತಿರವೇ ಇರುವ ಚಿಕ್ಕ ಶಾಲೆಗೆ ಮಗನನ್ನು ಸೇರಿಸಿದೆ. ಬೇರೆ ಯಾರದೇ ಒಪ್ಪಿಗೆ ಪಡೆಯದೆ ನಾನು ಮಗನ ಶಾಲೆ ಬದಲಾಯಿಸಿದರ ಬಗ್ಗೆ ಅನೇಕ ಟೀಕೆಗಳು ಬರತೊಡಗಿದವು. ಎಷ್ಟು ಒಳ್ಳೆಯ ಶಾಲೆಯಿಂದ ಇಂಥ ಶಾಲೆಗೆ ಯಾಕೆ ಸೇರಿಸಿದೆ? ಮಗುವಿನ ಭವಿಷ್ಯ ಏನಾಗಬೇಕು? ನೀನು ಮಗನನ್ನು ಸೇರಿಸಿರುವ ಶಾಲೆಗೆ ಒಳ್ಳೆಯ ಹೆಸರಿಲ್ಲ ಎಂದೆಲ್ಲ ಸ್ನೇಹಿತರು ಬಂಧುಗಳು ವಿರೋಧ ವ್ಯಕ್ತಪಡಿಸಿದರು. ನಾನು ಕೂಲಾಗಿಯೇ ಇದ್ದೆ. ಶಾಲೆ ಅಂದರೆ ಗಲಿಬಿಲಿಗೊಂಡು ಕಂಗಾಲಾಗುತ್ತಿದ್ದ ನನ್ನ ಮಗ ಹೊಸ ಶಾಲೆಗೆ ಸೇರಿದೊಡನೆ ಭಯ ಆತಂಕಗಳ ಬಂಧನದಿಂದ ಮುಕ್ತಿ ಹೊಂದಿದ. ಶಾಲೆ, ಟೀಚರ್, ಮಕ್ಕಳ ಬಗ್ಗೆ ಮನೆಗೆ ಬಂದು ಹೇಳತೊಡಗಿದ. ICS ಸಿಲೆಬಸ್ನ ಹೊರೆ ಇಳಿದು ಸ್ಟೇಟ್ ಸಿಲೆಬಸ್ನ ಸರಳತೆಯಿಂದ ಹಗುರವಾದ. ಟಿವಿ, ನೆರೆಹೊರೆಯ ಮಕ್ಕಳು, ಸಂಬಂಧಿಗಳು ಅವನ ಸಂಗಾತಿಗಳಾದರು. ಕ್ರಿಕೆಟ್, ಫುಟ್ಬಾಲ್, ಸೈಕಲ್ ಎಂದು ತನ್ನದೇ ಚಿಗುರು ಪ್ರಪಂಚದ ಸ್ವಚ್ಛಂದ ಹಕ್ಕಿಯಾದ. ನನಗೋ ನನ್ನ ಮಗನ ಸಂತೋಷ ಕಂಡು ನಿಧಿ ಸಿಕ್ಕಂತಾಗಿತ್ತು. ಬೆಳಗ್ಗೆ 7 ಗಂಟೆಗೆ ರೋಹನ್ನನ್ನು ಎಬ್ಬಿಸಿ ಶಾಲೆಗೆ ಕಳುಹಿಸಲು ತಯಾರಿ ನಡೆಸುವುದು ನನ್ನ ನಿತ್ಯದ ಕೆಲಸ. ಅಂದು ಬೆಳಗ್ಗೆ ಅವನನ್ನು ಎಬ್ಬಿಸಲು ಹೋದಾಗ ಬೆಳಗಿನ ತಂಪಾದ ವಾತಾವರಣದಲ್ಲಿ ಮೆತ್ತನೆ ಹಾಸಿಗೆಯ ಮೇಲೆ ಈಗ ತಾನೇ ಬಿರಿದ ಮೊಗ್ಗಿನಂತೆ ಶಾಂತವಾಗಿ ನಿದ್ರಿಸುತ್ತಿದ್ದ ಮಗನ ಮುದ್ದು ಮುಖ ನನ್ನನ್ನು ಆಕರ್ಷಿಸಿತು. ಅವನನ್ನು ನೋಡುತ್ತಾ ಅಲ್ಲೇ ನಿಂತು ಬಿಟ್ಟೆ. ಅವನಿಂದ ಕಣ್ಣು ಕೀಳಲಾಗಲಿಲ್ಲ. ಅಂತಹ ಪ್ರಸನ್ನತೆ ಅವನ ಮೊಗದಲ್ಲಿ. ಎಬ್ಬಿಸಲು ಮನಸ್ಸೇ ಬರಲಿಲ್ಲ. ಅವನ ಪಕ್ಕದಲ್ಲಿ ಕುಳಿತೆ. ಶಾಲೆಗೆ ತಡವಾಗುತ್ತದೆ ಎಂದು ಮೃದುವಾಗಿ ಅವನ ತಲೆ ನೇವರಿಸುತ್ತಿದ್ದಂತೆಯೇ ಕಿಲಕಿಲನೆ ನಕ್ಕ. ಆಗ ತಾನೇ ಅರಳಿದ ಗುಲಾಬಿಯ ಹೂವಿನ ಮೇಲಿನ ಮಂಜಿನ ಹನಿಗಳು ಉದುರಿದಂತೆ ಆ ನಗು. ಡೋರೆಮಾನ್, ಡೋರೆಮಾನ್, ಅಲ್ಲಿ ನೋಡು, ಮೌಂಟೇನ್ ಇದೆ, ಅಲ್ಲಿಗೆ ನನ್ನನ್ನು ಕರ್ಕೊಂಡು ಹೋಗ್ತೀಯಾ ಪ್ಲೀಸ್? ಮತ್ತೆ ಮತ್ತೆ ಅದೇ ನಗು, ಅಸ್ಪಷ್ಟವಾದ ಮಾತುಗಳು. ಕನಸಿನಲ್ಲಿ ನನ್ನ ಮಗ ಡೋರೆಮನ್ನೊಂದಿಗೆ ಎಂಜಾಯ್ ಮಾಡುತ್ತಿದ್ದ. ಆ ಅಮೂಲ್ಯ ಕ್ಷಣಗಳನ್ನು ಅವನಿಂದ ಕಸಿದುಕೊಳ್ಳಲು ಮನಸ್ಸಾಗಲಿಲ್ಲ. ಲಕ್ಷ ಕೊಟ್ಟರು ನನ್ನಿಂದ ತರಿಸಿಕೊಳ್ಳಲಾರದ ಡೋರೆಮಾನ್ ಕನಸಲ್ಲಿ ಬಂದು ಅವನನ್ನು ರಂಜಿಸುತ್ತಿದ್ದ. ಅಯ್ಯೋ, ಶಾಲೆಗೆ ಹೊತ್ತಾಯ್ತಲ್ಲ, ನಾನು ಕಸಿವಿಸಿಕೊಂಡೆ. ಅವನನ್ನು ಎಬ್ಬಿಸಲು ನನ್ನ ಮನಸ್ಸು ಒಪ್ಪಿಗೆ ಕೊಡಲಿಲ್ಲ. ಅವನು ಅನುಭವಿಸಿದ ಸಂತೋಷವನ್ನು ಮೌನವಾಗಿ ನಾನೂ ಅನುಭವಿಸಿದೆ. ಸುದೀರ್ಘವಾದ ಕನಸು, ನಗು, ಮಾತುಗಳು. ಸ್ವಲ್ಪ ಹೊತ್ತಿನ ನಂತರ ಎಚ್ಚರಗೊಂಡ ನನ್ನ ಮಗ ಹಾಸಿಗೆ ಮೇಲೆ ಕುಳಿತು ಬಟ್ಟಲು ಕಣ್ಣುಗಳನ್ನು ಅರಳಿಸಿ ನನ್ನ ನೋಡಿ ನಕ್ಕ. ಉತ್ಸಾಹ, ಸಂತೋಷ ಅವನಲ್ಲಿ ಪುಟಿಯುತ್ತಿತ್ತು. ಮಮ್ಮಿ, ಡೋರೆಮಾನ್ ಎಲ್ಲಿ ಹೋದ? ನನ್ನನ್ನು ಎಲ್ಲೆಲ್ಲಿಗೋ ಕರೆದುಕೊಂಡು ಹೋದ. ಮೌಂಟೇನ್, ರಿವರ್, ಸ್ಪೇಸ್ ಎಲ್ಲ ಕಡೆ ಹೋಗಿ ಬಂದೆ ಗೊತ್ತಾ? ಕನಸಿನ ಲೋಕದ ಸುಂದರ ಚಿತ್ರಣವನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡು ಆಸ್ವಾದಿಸುತ್ತಿದ್ದ. ಮನೆಯ ಹೊರಗೆ ಸ್ಕೂಲ್ ಬಸ್ ಹಾರ್ನ್ ಹಾಕಿ ಹಾಗೆಯೇ ಹೊರಟು ಹೋಯಿತು. ನನ್ನಲ್ಲಿ ತಪ್ಪಿದಸ್ಥ ಭಾವನೆ ಕಾಡಿತು. ಛೇ, ಇವತ್ತು ರಜೆ ಹಾಕಿಸಬೇಕಾಯಿತಲ್ಲ. ತಕ್ಷಣ ಒಳಮನಸ್ಸು ನುಡಿಯಿತು. ಒಂದು ದಿನ ತಾನೇ ನಿನ್ನ ಮಗ ಅನುಭವಿಸಿದ ಸಂತೋಷಕ್ಕೆ ಬೆಲೆ ಕಟ್ಟಲು ಸಾಧ್ಯವೇ? ಮೊಗ್ಗಿನ ಕನಸು ಹಾಯಾಗಿ ಅರಳಿ ಸಂಭ್ರಮಿಸಲು ಅವಕಾಶ ಮಾಡಿಕೊಡು. ಈ ಸುಂದರ ಪ್ರಪಂಚದ ಸುಖವನ್ನು ಕ್ಷಣ ಕ್ಷಣವೂ ಸವಿಯುವ ಹಕ್ಕು ಈ ಮುದ್ದು ಕಂದಮ್ಮಗಳಿಗೆ ಇದೆ. ಅದನ್ನು ಕಿತ್ತುಕೊಳ್ಳುವ ಅಜ್ಞಾನಿ ನೀನಾಗಬೇಡ. ಒಳಮನಸ್ಸಿನ ಮಧುರ ಮಾತುಗಳನ್ನು ಒಪ್ಪಿಕೊಂಡು ನನ್ನ ಆತಂಕವನ್ನು ಕಿತ್ತೆಸೆದು ಮಗನನ್ನು ಮುದ್ದಿಸುತ್ತಾ ಮಂಚದ ಮೇಲೆ ಉರುಳಿದೆ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.